ಹೋಟೆಲ್ನಾಗ ಹೋಗ್ಕೊಳಿಕತ್ತಾರ ನೋಡಿ, ಸಿಕ್ರಿ ಸಿಕ್ರಿ ಸಿಕ್ರಿ. ಬಂದ್ಯಪ್ಪ ಗುಂಡಪ್ಪ. ಅಲ್ಲ ಯಾಕ್ರಿ ಮಾಮ ಇವತ್ತು ಇಲ್ಲಿ ಬಂದ್ಬಿಟ್ರಿ? ಕಟ್ಟಿ ಕೂತಾರನಂತ ನೋಡಿದೆ, ಕಾಣಿಸ್ಲಿಲ್ಲ. ಯಾಕೆ ಅಡ್ಡ ಚೇಂಜ್ ಮಾಡಿಬಿಟ್ರೇನ? ಹೊಕ್ಕೋಬೇಕನ್ನಾರ ನಾ ಹೋಟೆಲ್ನಾಗ ಆ ಕಡೆ ಈ ಕಡೆ ನೋಡಿ ಯಾರು ಇಲ್ಲಂದ್ರೆ. ಯಾಕೋ ಆ ಕಡೆ ಈ ಕಡೆ ನೋಡಿ ಯಾಕೆ ಕುಕ್ಕೊಳಮು? ನಮ್ಮ ರೊಕ್ಕವ ನಾವು ತಿಂತೀವಿ, ಯಾರ್ದೇನು ಅಂಜಿಕೆ? ತಿನ್ರು ಮಾಮ, ನಿಮ್ಗೆ ಯಾರು ಬೇಡ ಅಂತಾರೆ, ನಿಮ್ಮ ರೊಕ್ಕ ನೀವು ತಿಂತೀರಿ, ಆದ್ರೆ ನನ್ನ ಬಿಟ್ಟು ಹೊಂಟಿರಲ್ಲ ಅಂತ ಒಂದು ಮಾತರ ಕರೆದ್ರೆ ನಮ್ಮ ಅಪ್ಲರ್ ಮಾಮಂದು ನಿಂದು ಭಾಳ ಆಗ್ಬಿಟ್ಟದೆ. ಯಾಕೆ ಪಾಪ ಮಾಮರಿಗೆ ಸಹಿತ ಇದು ಮಾಡ್ಲಿಕತ್ತೀರಿ ನೋಡಿ ನೀವು. ನಾವೇನು ಮಾಡಿವೋ ಹೋಟೆಲ್ ಕೊಂತೀವಿ ಅಷ್ಟೇ, ಚಹಾ ಕುಡ್ದು ಬಂದ್ರೈತೆ ಅಂತ. ನಾವೇನು ನಾಷ್ಟ ಮಾಡ್ಲಿಕ್ಕೆ ಹೊಂಟಿಲ್ಲ. ಸುಮ್ಮನೆ ಏನರ ಅನ್ಬಾರ್ದು ಗುಂಡಪ್ಪ ನೀನು. ನೀನು ಕಿರಿಕಿರಿ ತಾಳಾರಕ್ಕೆ ಇಲ್ಲಿ ಬಂದೀವಿ, ಕಟ್ಟೆ ಕೂತ್ಕೊಂಡೆ ಬಂದು ಏನರ ಅಂತಿ ಅಂತೇಳಿ ಇಲ್ಲಿನೂ ಬಂದಿಲ್ಲ. ಎಲ್ಲಿ ಹೋದ್ರೂ ಬಿಡಂಗಿಲ್ಲ ನೋಡಿ ನಮ್ಮನ್ನು ಕಾಡ್ಸೋದು. ಯಾಕಪ್ಪ ಗುಂಡಪ್ಪ, ನನಗೂ ಅನ್ಲಿಕ್ಕತ್ತಿದ್ದೇನು? ನಿನ್ನ ನೋಡಿದ್ವಿ, ಬರಲಿಲ್ಲ, ಬರ್ತಾನೆ ಬಾ ಅಂತೇಳಿ ಹೊಂಟಿದ್ದೀವಿ ನೋಡು. ನನಗೆ ಗೊತ್ತಿತ್ತು ನೀ ಬರ್ತೀಯ ಅಂತೇಳಿ. ಹೌದಲ್ರಿ ಮಾಮ? ಅಂದಂಗೆ ಪಾರ್ಟಿ ಯಾವಾಗ ಕೊಡ್ತೀವಿ ಹೋಗುಂಡಪ್ಪ? ಪಾರ್ಟಿ ರೀ? ಯಾವ ಖುಷಿ ಕೊಡ್ಬೇಕ್ರಿ? ನಂದೇನು ಕುಬಸದ, ಗಂಡು ಹಿಡ್ದಿನಿ, ಇನ್ನು ಎಕ್ಸಾಮ್ನಾಗ ಪಾಸ್ ಆಗಿನಿ. ಹಾಂ, ಒಂದೂ ಇಲ್ಲ, ಸುಮ್ಮನೆ ಪಾರ್ಟಿ. ಓಹೋ, ದವಾಖಾನೆ ಬಿಲ್ ಕಟ್ಟಿ ಬಂದಿನಲ್ಲ ಅದಕ್ಕೇನ್ರಿ? ಹಂಗಲ್ಲೋ, ನೀನು ಹೆಂಡ್ತಿನ ಆರಾಮ್ ಮಾಡ್ಕೊಂಬಂದು ಮತ್ತು ಪಾರ್ಟಿ ಕೊಡ್ಸಂಗಿಲ್ಲ? ಅಲ್ಲ, ದವಾಖಾನೆಗೆ ಹೋಗಿ ಬಂದವ್ರಿಗೆ ಪಾರ್ಟಿ ಕೇಳ್ತೀರಿ ಅಂದ್ರೆ ಎಲ್ಲಿ ಕೇಳಿಲ್ಲ ಬಿಡು ನಾ ಈ ವಿಷಯನ. ಅದಕ್ಕೆ ನಿಮ್ಮಿಬ್ಬರಿಗೆ ನಾವು ವಿದ್ವಾಂಸರು ಅಂತೀನಿ. ನೀವು ಕೊಡಿಸ್ಬೇಕು. ಹೋಗಿ ಬಂದಿಯಪ್ಪ ದವಾಖಾನೆಗೆ, ಆಗಿದಿ, ಬಿಲ್ ಕಟ್ಟಿ ಬಂದಿದ್ದಿ, ಬಾ ಏನ್ರ ತಿನ್ನಿಸ್ತೀವಿ ಅಂತೇಳಿ. ಅದೋದು ಬಿಟ್ಟು ನನಗ ಪಾರ್ಟಿ ಕೇಳ್ತಾರೆ. ಗುಂಡಣ್ಣ, ದೊಡ್ಡವ್ರು ಕೇಳಿಗತ್ತಾರ, ಕೊಡಿಸ್ಬಿಡಪ್ಪ. ಹೆಂಡ್ತಿ ಸುರಕ್ಷಿತದಿಂದ ಬಂದಾಳಲ್ಲ ಮನೆಗೆ. ಸುಮ್ಮ ಒಂದು 3-4 ಪ್ಲೇಟ್ ಎಲ್ಲರಿಗೆ ಇಡ್ಲಿ ವಡೆ ಹೇಳಿಬಿಡು. ಮಾಮರು ಹೊಲ ರುಚಿಗೆ ಬಿದ್ದಾರೆ ನೋಡು, ಸವಾಸ್ ದೋಸೆ. ಯಾಕೋ ಏನು ವಿಚಾರ ಮಾಡ್ಲಿಕತ್ತಿ? ಕೊಡ್ಸಂಗ್ಲಿಲ್ಲ ನೀನು? ನೀ ಕೊಡಿಸ್ತೀಯ? ನೋಡು, ಮಾಮರು ಬಾಯಿ ಬಿಟ್ಟು ಹೇಳಿದ್ರು ಕೊಡ್ಸಲಾಗ್ಯ ನೋಡ್ರಿ. ಭಾರಿ ಕಂಜೂಸಾಗ್ಯಾನ ಈಗ ಅವ. ಗುಂಡಣ್ಣ ಅಂದ್ರೆ ನಗುರಿಲ್ಲ. ಹಂಗಲ್ರಿ ಮಾಮ, ಇವತ್ತು ಸಂಜೆಗೆ ದಾಬಾಕ್ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ. ಮಪ್ಲರ್ ಮಾಮನ ಬಾಯಿ ಕೆಟ್ಟಂಗಾಗ್ಯದಂತ. ಅದಕ್ಕೆ ಅಲ್ಲಿ ಹೋಗ್ಬೇಕಂದ್ರೆ ನೀವಿದ್ರೆ ಇಲ್ಲೇ ಕೊಡ್ಸಂತೀರಲ್ಲ, ಅದೇ ಹೆಂಗೆ ಮಾಡಲಿ ಅಂತ ವಿಚಾರ ಮಾಡ್ಲಿಕತ್ತಿದ್ದೆ. ದಾಬಾಕ್ ಕರ್ಕೊಂಡು ಹೋಗೋವನು? ಹೋಗಿ ಬರಪ್ಪ. ನಾವಂತರೂ ಅಲ್ಲಿ ದಾಬಾದಾಗ ಊಟ ಪಾಠ ಮಾಡಂಗಿಲ್ಲ. ಇಲ್ಲೇ ಇಡ್ಲಿ ಒಡದ ಮೇಲೆ ಮುಗಿಸಪ್ಪ ಅಂತೀನಿ ನೋಡು. ಆಯ್ತು ಹೇಳ್ರಿ ಮಾಮ, ಹೌದಲ್ರಿ ನೀವು ಬರಂಗಿಲ್ಲಲ್ಲ? ಆಯ್ತು ಹೇಳ್ರಿ, ಇಲ್ಲೇ ಹೇಳ್ಬಿಡ್ತೀನಿ ನೋಡ್ರಿ. ದಾಬಾದಾಗಾದ್ರೆ ಕರಗೂ ಭಾರಿ ಮಸ್ತ್ ಇರ್ತೈತ್ರಿ ಅಲ್ಲಿ. ಮಸ್ತ್ ಇರ್ತದ್ರಿ. ನೀವಂತರೂ ನೀವು ಬಿಡ್ರಿ ಮೊದಲೇ ಅಲ್ಲಿ ರುಚಿ ಬಿದ್ದಳದ ಅಲ್ಲ. ನೀವು ಬರೀ ಕಮೂರ್ ದಿನಸ್ನಾಗನೇ ಇದು ಮಾಡಿಬಿಟ್ರಿ. ಅಲ್ಲಿ ಹೋಗಿ ಅಗ್ದಿ ದಾಲ್ ಕೊಲ್ಲಾಪುರಿ ಹೇಳಿ, ಏನೋ ತಂದೂರಿ ರೊಟ್ಟಿ ಹೇಳಿ ಶಿಸ್ತು ಮೂಗೆರ್ಸ್ಕೋತ ಖಾರ ಅಂತ ಪಲ್ಯ ಹಾಕಿ ಬಡಿಬೇಕನ್ನೋರಿದ್ರು. ಇಲ್ಲಿ ಇಡ್ಲಿ ಒಡಕ್ಕೆ ಬಂತು ನೋಡು. ಸುಮ್ಮಿರೋ ಮರ ಗುಂಡಣ್ಣ, ಅಂಥವೆಲ್ಲ ಹೇಳಿ ನನಗೆ ಬಾಯ ನೀರು ಕಡಿಸ್ಬಿಡ. ನನಗೆ ಮೊದಲೇ ನಮಗೆ ಆ ಕಡೆ ಅಲ್ರಿ, ನೀವು ಅವ ಅಂದಂಗೆ ಮಾಡ್ತೀರಿ ನೋಡು. ಈಗ ಅವ ಪಲ್ಯ ಅದು ಹೇಳೋಣನೆ ಬಾಯ ನೀರು ಕಡಿದ್ಬಿಟ್ರು ನೋಡಿ ನಿಮಗೆ. ನೀವು ಭಾರಿ ಇದ್ದೀರಿ ಹೇಳ. ಇಲ್ರಿ ಮಾಮರ, ಅವ ಸ್ವಲ್ಪ ಹಂಗೇರಿ. ನನಗೆ ಯಾವ್ದು ನನಗೆ ಇಷ್ಟ ಆಗಿದ್ದು ಪಲ್ಯ ಹೇಳಿದ್ರೆ ಹಂಗೆ ಬಾಯ ನೀರು ಕಡಿತಾವ್ರಿ. ನಾ ಕರೆಕ್ಟ್ ಮಾತಾಡ್ತೀನಿ ರೀ ಮಾಮ, ಹಂಗಿದ್ದಾರ್ರಿ ಅವರು. ಮತ್ತು ಸೀನಪ್ಪಗೆ ಒಂದು ಸ್ವಲ್ಪ ಫೋನ್ ಮಾಡ್ಬೇಕು, ಅವನು ಬರ್ತಾನ. ಇಲ್ಲಿ ಬರಂಗಿಲ್ಲ ರೀ ಮಾಮ, ಅಂಥವೆಲ್ಲ ನಡೆಯಂಗಿಲ್ಲ ರೀ ಅವನಿಗೆ. ಅವನಿಗೆ ಏನೇ ಇದ್ರೂ ಲಿಕ್ವಿಡ್ ಫುಡ್ ಬೇಕು ರೀ. ಇಂಥವೆಲ್ಲ ನಾಷ್ಟ ಪಾಷ್ಟ ನಡೆಯಂಗಿಲ್ಲ ರೀ. ಮತ್ತು ಅವ ಬೇರೆನೇ ಕೇಳ್ತಾನೆ ರೀ. ಹೌದು ಬಿಡು, ಅದು ಕರೆ ಅದ. ಅಂದಂಗೆ ನಿಮ್ಮ ದವಾಖಾನೆ ಭಾರಿ ಇತ್ತು ಬಿಡು ಗುಂಡಣ್ಣ. ನಮ್ಮ ದವಾಖಾನೆ ಯಾಕಾಗ್ತದೆ ರೀ ಮಾಮ? ನಿಮಗೆ ಅಲ್ಲಿ ಕಣ್ಣು ತಂಪಾಗ್ಯಾವ, ಹಂಗಾಗಿ ನಮ್ಮ ದವಾಖಾನೆ ಭಾರಿ ಅಂದ್ಬಿಡ್ದನ್ ರೀ. ಏನ್ರ ಅಣ್ಣನೇ ಏನರ ಅಂತೀಯಪ್ಪ ಗುಂಡಪ್ಪ, ನನಗೆ ಯಾಕೆ ಅಲ್ಲಿ? ನಮಗೆಲ್ಲ ಗೊತ್ತಾಗ್ತವೆ ಹೇಳ್ರಿ ಮಾಮ. ಅಂದಂಗೆ ಏನು ರೀ ಮಪ್ಲರ್ ಮಾಮ, ಒಬ್ರು ಅಂಟಿಗೆ ಬ್ಲಡ್ ಕೊಡ್ಲಿಕ್ಕೆ ನಿಂತಿದ್ದೀರಂತಲ್ಲ? ಹೌದು ಅಂತಲ್ರಿ, ಶೀನಪ್ಪ ಹೇಳ್ದೆ ನನಗೂ. ದವಾಖಾನಿಗೆ ಬಂದಾಗ ಮಪ್ಲರ್ ಮಾಮ ಬ್ಲಡ್ ಕೊಡ್ತೀನಿ ಅಂತ ನಿಂತಿದ್ದೀರಿ ಅಂತೇಳಿ. ಹ್ಞೂ ರೀ, ಪಾಪ ಭಾಳ ಸೀರಿಯಸ್ ಇತ್ತು ರೀ. ರಕ್ತನೇ ಇಲ್ಲಂತ್ರಿ ಅವ್ರ ಮೈಯಾಗ. ರಕ್ತ ಹಾಕ್ಬೇಕು ಅಂದಿದ್ರಂತ, ಎಲ್ಲಿ ಸಿಗೋವಲ್ದಾಗ್ಯದ ಅಂದರು. ಅದಕ್ಕೆ ನಾ ಕೊಡ್ತೀನಿ ನೋಡ್ರಿ ಅಂತೇಳಿ ತಯಾರಾಗಿ ಹೊಂಟಿದ್ದೆ ರೀ. ಶೀನಪ್ಪ ಬಂದು, ಮಾಮ ನಿನ್ನ ಮೈಯಾಗಪ್ಪ ಅವ್ರು ರಕ್ತ ಇಲ್ಲ, ನೀ ಏನು ರಕ್ತ ಕೊಡ್ತಿದ್ದಿ, ನಿನ್ನ ಅಡ್ಮಿಟ್ ಮಾಡ್ಕೊತಾರೆ ನೋಡು ಅವರು ಅಂತೇಳಿ ಅಸಹ್ಯ ಮಾಡಿಬಿಟ್ಟಾರಿ. ಮತ್ತೇನಂತನ್ರಿ ಶೀನಪ್ಪ, ಮಾಮ ಅಲ್ಲಿ ಹೋದೆ ಅಂದ್ರೆ ಅವರು 1-2 ಚಪಾತಿ ತಿಂದು ರಕ್ತ ಹಾಕೊಂಬೋಗಿ ನೀವು ಹೋಗಿ ಅಂತೇಳಿ ಕಳಿಸ್ತಾರೆ ನೋಡು ಅಂತೇಳಿ ಇಷ್ಟು ಅಸಹ್ಯ ಮಾಡಿದ್ನಲ್ರಿ, ಭಾರಿ ಅಸಹ್ಯ ಮಾಡಿದ ಅವ್ರಿಗೆ. ಹೌದಾ? ನಾ ಬೇರೆ ಸುದ್ದಿ ಕೇಳಿದ್ನಲ್ರಿ ಮಾಮ, ಏನೋ ಸ್ಯಾಂಪಲ್ ತೊಗೊಂಡ್ರಂತ ಬರೀ ಕಮ್ಮರು ದಿನಸ್ ತಿಂತಾರೆ ಭಾಳ ಅಂತೇಳಿ ಬಂತಂತ. ಕೊಲೆಸ್ಟ್ರಾಲ್ ಜಾಸ್ತಿ ಅದ್ರಿ ನಿಮ್ಗೆ, ಏನು ರಕ್ತ ಪಕ್ತ ತೊಗೊಳಂಗಿಲ್ಲ ಅಂತೇಳಿ ಕಳಿಸಿದ್ರಂತ ಕೇಳಿದ್ದೆ ನಾನು. ಹೌದೇನ್ರಿ? ಹಂಗಂತಾರ ತೀರಾ ಹೇಳವ್ ನೀನು. ನೋಡ್ರಿ ಅವ್ನು ಮಾತಿನ ಅರ್ಥ ಏನು ಗೊತ್ತೇನ್ರಿ? ಅಂದ್ರೆ ನಾ ಬರೀ ಕರ್ದದ್ದು ತಿಂತೀನಿ, ಪುರಿ ಬಜಿ ಇಂಥದ್ರಾಗ ನನ್ನ ಜೀವನ ನಡೆದ ಅನ್ನೋರ್ ಗತೆ ಮಾತಾಡ್ತಾನವ ಗುಂಡಪ್ಪ. ನಾ ಎಲ್ಲ ಹಂಗಂದೇನು ರೀ ಮಾಮ? ಸುಮ್ಮನೆ ಏನಾರ ತಪ್ಪು ತಿಳ್ಕೊತೀರಿ ನೋಡು. ಡಾಕ್ಟ್ರನೇ ಅಂತಾರಂತಲ್ಲ ಹಂಗೆ ನಿಮ್ಗೆ. ಅವ್ರು ಯಾಕಂತಾರ? ನೀ ಅಂತಿ ನೋಡು. ಅಂದಂಗೆ ನೀವೇನ್ರಿ ಬಾಂಡ್ಲಿ ಮಾಮ, ಅಕ್ಕೋರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರಿ ಅಂತ?
ನನಗೆ ಬಂದಾನ ಈಗವ. ನಾ ಯಾಕೆ ಅವ್ರನ್ನ ಭೇಟಿ ಆಗ್ಲಿಕ್ಕೋಲು ದವಾಖಾನಿಗೆ ಮಾತಾಡ್ಸ್ಲಿಕ್ಕೆ ಅಂತೇಳಿ ಬಂದು ಅವರೇ ಚೆಕ್ ಮಾಡಿಸ್ಕೊಳಕ್ಕೆ ಬಂದಿದ್ರು, ಬಿ ಪಿ ಶುಗರ್ ಅಂತೇಳಿ ನಿಮ್ಮ ದವಾಖಾನಿಗೆ ಬಂದಿದ್ರು. ಹಾಗಾಗಿ ಭೇಟಿ ಆದ್ರಷ್ಟೇ. ಬಾಬಾ ಏನ್ರಿ ಜಗನ್ನಾಥ್ ಅವ್ರ ಅಂದ್ರ ನಿಮಗೂ ಇದ್ದಾರಂದಂಗೆ ಆಯ್ತ್ರಿ. ಗುಂಡಣ್ಣ ಅನ್ನೋದು ಸುಳ್ಳು ಅಲ್ಲ. ಅಕ್ಕೋರು ಇದ್ದಾರೇನ್ರಿ ಸಿಟ್ಯಾಗ ಅಂದ್ರ? ನಾ ಈಸ್ತನ ನಂಬಿದಿಲ್ಲ ಬಿಡ್ರಿ, ನೀವೇ ಒಪ್ಕೊಂಡ್ರಿ ಅಂದ್ರ ಭಾರಿ ಐತಪ್ಪ ಇದು. ಇಲ್ರಿ ಅಂಥವೇನೂ ಇಲ್ಲ, ನೀವು ಸುಮ್ಮನೆ ತಿಳ್ಕೊತೀರಿ ನೋಡ್ರಿ ಏನಾರ. ನಮ್ಮ ಕ್ಲಾಸ್ಮೇಟ್ ರೀ ಅವರು, ಮತ್ತು ಕ್ಲಾಸ್ಮೇಟ್ಗಳನ್ನ ಮಾತಾಡ್ಸ್ಲಾರ್ದ ಇರ್ತಾರೇನ್ರಿ? ಪರಿಚಯ ಇದ್ದಾರ ಮಾತಾಡ್ಸೀನಿ, ಅದನ್ನು ನೀವು ಗುಂಡಣ್ಣ ಎಲ್ಲೆಲ್ಲಿಗೂ ಒಯ್ದು ಬಿಡ್ಲಿಕತ್ತೇನ್ರಿ ಅದನ್ನು. ನಾ ಯಾಕೆ ಎಲ್ಲೆಲ್ಲಿಗೂ ಇಲ್ರಿ ಮಾಮ, ಇದ್ದಂಗೆ ಹೇಳ್ತೀನಿ ರೀ, ನಾ ಯಾವುದೂ ಸುಳ್ಳು ಮಾತಾಡಂಗಿಲ್ಲ ರೀ. ಕರೆ ಗುಂಡಣ್ಣ ನಾನು ನಂಬಿದ್ದಿಲ್ಲಪ್ಪ. ಅವತ್ತ ಇಬ್ರು ಕೂತೀವಿ, ಅವರು ಎಂಟ್ರಿ ಆದ್ರು ನೋಡಪ್ಪ. ಯಾಕೆ ಬಂದಿರಿ ಅಂದರು, ಬಿ ಪಿ ಶುಗರ್ ಟೆಸ್ಟ್ ಮಾಡ್ಲಿಕ್ಕೆ ಬಂದೀನಿ ಅಂದರು. ಮುಗೀತು, ನನ್ನ ಕೈ ಬಿಟ್ರು ಅವರು ಮಾಮರು. ಕೈ ಬಿಟ್ಟು ಅವ್ರ ಜೊತೆನೇ ತಿರುಗಾಡೋದು, ಅವ್ರ ಜೊತೆ ರಿಪೋರ್ಟ್ ತೊಗೊಳಕ್ಕೆ ಹೋಗೋದು, ಪಾಳೆ ಕಚ್ಚೋದು. ನಾವು ಒಬ್ಬನೇ ಹಿಂಗೆ ಕೂತೀವಿ ನೋಡಲ್ಲಿ ಹೊರಗೆ. ನೀವೆಲ್ಲ ಹಿಂಗೆ ಒಬ್ಬರೇ ಕೊಡ್ತೀರಿ, ನಿಮ್ಮದು ಗೊತ್ತಿಲ್ಲ ನನಗೆ ಬುದ್ಧಿ. ಒಬ್ಬ ನರ್ಸಿಗೂ ಬಿಟ್ಟಿಲ್ಲ ನೀವು ಕಾಮಿಡಿ ಮಾಡೋದು ಕಾಡಿಸೋದು ಅವರಿಗೆ. ನೀವು ಬಂದಿಂದ ಅವ್ರು ಒಂದು ಮಪ್ಲರ್ ಸುತ್ಕೊಂಡು ಒಳಗೆ ಕೂತಾರಲ್ರಿ, ಅವ್ರು ನಮ್ಗೆ ಎಷ್ಟೊಂದು ಮಾತಾಡ್ತಿದ್ದಾರೆ. ಭಾಳ ಚಪ್ಪಲಿ ಚೆನ್ನಿಗರ ಇದ್ದಾನ ಅಂಕಲ್ ಅಂತ ಅನ್ಲಿಕತ್ತಿದ್ರಲ್ಲಿ. ಗುಂಡಣ್ಣ ಸುಮ್ಮನೆ ಏನ್ರಿ ಹೇಳ್ಬೇಡ ನೀನು. ನಾ ಯಾರಿಗೆ ನರ್ಸ್ಗಳು ಭೇಟಿನೇ ಆಗಿಲ್ಲ ನನಗೆ. ಆಹಾ ನಾವು ಬಲ್ಲೇವ ನಿಮ್ಮ ಗುಣ ಎಂಥದೆಂದು. ಹೋಗ್ಲಿ ಬಿಡುವ ಗುಂಡಣ್ಣ, ಪಾಪ ದವಾಖಾನಿಗೆ ಮಾತಾಡ್ಸ್ಲಿಕ್ಕೆ ಬಂದಾರ, ಇಷ್ಟ ಸೇವೆ ಮಾಡೋದು ನೀನು. ಅಲ್ಲ ಒಳಗೆ ಕರ್ಕೊಂಡೋಗಿ ಸುಂದರಿನ ತೋರಿಸಿಲ್ಲ ನೀವು, ಹೊರಗೆ ಕಟ್ಟಿ ಕುಡ್ಸಿರಿ. ಪಾಪ ಅವ್ರು ಏನು ಮಾಡ್ಬೇಕು ಮತ್ತೆ? ಏನಾರ ಕಣ್ ತಂಪು ಮಾಡ್ಕೋತಾರಪ್ಪ ಹಂಗೆ. ಹ್ಞೂ ರೀ, ಒಳಗೆ ಕರ್ಕೊಂಡು ಹೋಗ್ಲಿಲ್ರಿ ನಮಗೆ. ಕರ್ಕೊಂಡೋಗಿ ಒಂದು ಸ್ವಲ್ಪ ಹಿಂಗೆ ಅಣಿಕೆ ಹಾಕ್ಸಿ ಬೈತಾರ ಮಾಮ ಅಂತೇಳಿ ಹೊರಗೆ ಕುಡ್ಸ್ಯಾನ. ನಿಮಗೂ ಅಷ್ಟೇ ಬೇಕಾಗಿತ್ತು ರೀ ಮಾಮ, ನಾವು ಹೊರಗೆ ಕಟ್ಟಿ ಕುಡ್ಸೋದನೇ. ಇನ್ನೊಂದ್ಸಲ ಬಂದಾಗ ಒಳಗೆ ಕರೆದಾಗ ಏನಂದ್ರೆ ಹೇಳಿ ನೀವು, ಬ್ಯಾಡ ಬಿಡಪ್ಪ ಗುಂಡಣ್ಣ, ಅಲ್ಲಿ ಸುಮ್ಮನೆ ನರ್ಸ್ ಒಳಗೆ ಬಿಡಂಗಿಲ್ಲ, ಮತ್ತು ಪೇಷಂಟ್ಗಳಿಗೆ ಇದು ಏನರ ಪ್ರಾಬ್ಲಮ್ ಆಗ್ತದೆ, ಇಲ್ಲೇ ಕೂಡ್ತೀವಳು ನಾವು ಆರಾಮದ ಅಂತ ಅಂದರೆ ಇಲ್ಲ ನೀವು ಹೇಳ್ರಿ. ಆಯ್ತು ತಗೋರಪ್ಪ, ನೀ ಅಂದಿದ್ದ ಕರೆಕ್ಟು. ಏನಂತೀರಿ? ನಮಸ್ಕಾರ ರೀ ಆಲ್ ಕಟ್ಟಿ ಕಂಪ್ನೀಸ್. ಹಾಕೊಂಡ ಬಂದ ನೋಡಿ ಈಗ. ಬಾರಪ್ಪ ಶೇನಪ್ಪ, ಏನೇ ಈಗ ನಿನ್ನ ನೆನೆಸ್ಲಿಕ್ಕತ್ತಿದ್ದೀವಿ ನೋಡು. ಹೌದು ರೀ, ಯಾನ್ ನೀರಾಗ ನೆನೆಸಿದ್ರಿ ಮಾಮ? ಸಾಬನ್ ಪುಡಿ ಹಾಕಿದ್ರೇನ್ರಿ? ಯಾಕೋ ಹಿಂಗ್ಯಾಕೆ ಮಾತಾಡ್ತಿ? ಮುಂಜಾನೆ ಹಾಕೊಂಡ ಬಂದ ನೋಡಿದು. ಮಾಮ ನನಗೆ ಫುಲ್ ಟೆನ್ಷನ್ ಆಗೈತೆ ರೀ, ಅದಕ್ಕೆ ಇವತ್ತು ಮುಂಜಾನೆ ಹಾಕೊಂಬಂದಿನಿ ರೀ. ಈ ದವಾಖಾನೆಗೆ ಹೋಗಿ ಬಂದಿನಲ್ರಿ, ಬಂದಿನಿ ಫೋನ್ ಮೇಲೆ ಫೋನ್ ನೋಡ್ರಿ. ಈ ಬಾಂಡ್ಲಿ ಮಾಮ ಮಪ್ಲರ್ ಮಾಮ ಹೊರಗೆ ಕೂತು ಏನೇನು ಕಿತ್ತಾಪತ್ತಿ ಮಾಡ್ಯಾರ್ರಿ ಮಾಮ. ಎಲ್ಲರೂ ಫೋನ್ ಹಚ್ಚಿ ಹೇಳಕತ್ತಾರ ನೋಡ್ರಿ ನನಗೆ. ನಾವೇನು ಮಾಡಿವೋ? ಸುಮ್ಮನೆ ಏನ್ರ ಹೇಳ್ಬೇಡ ನೀನು. ನೀ ತಗೊಳ್ಳೋ ಸಂಬಂಧ ಏನರ ಒಂದು ಯಾವ ಹೇಳವ ನೀನು ಫೋನ್ ಹಚ್ಚಾರಂತ. ಏನು ಫೋನ್ ಹಚ್ತಾರ? ಸುಳ್ಳು ಹೇಳ್ತಾನೆ ರೀ, ತಾನೇ ಆ ಪಾಪ ನರ್ಸಿಗೆ ಎಷ್ಟು ಕಾಡ್ಸ್ಯಾನಂತ. ಮಾಮ ನಾ ಯಾಕೆ ಸುಳ್ಳು ಹೇಳಿ? ಈಗ ಫೋನ್ಯಾಗ ಮಾತಾಡಿನೇ ಬಂದೀನಿ. ಈಗ ಹೋಗಿ ನೋಡ್ತೀನಿ ರೀ, ಅಲ್ಲಿ ಸಿಕ್ಕರಂದ್ರೆ ಕೊಡ್ತೀನಿ ಅಂತೇಳಿ ಅವ್ರು ಹಚ್ತೀನಿ ಅಂದ್ರೆ ಹಚ್ತೀನಿ, ನೀವು ಮಾತಾಡ್ರಿ ಅವ್ರ ಜೊತೆ. ಯಾಕ್ರಿ ಕೃಷ್ಣರಾವ್ ಏನು ಮಾಡಿರಿ?